ನಮಸ್ಕಾರ ಎಲ್ಲ ವೀಕ್ಷಕರಿಗೆ, ನಾನು ನಿಮ್ಮ ಶಿವರಾಜ್. ನನ್ನ ಎಕ್ಸ್ಪರ್ಟಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೃಷಿ ಮೇಳದಲ್ಲಿ ಹೇಗೆ ನೋಂದಣಿ ಮಾಡಬೇಕು, ಮೊನ್ನೆ ಕೃಷಿ ಮೇಳದ ಬಗ್ಗೆ ಅನೌನ್ಸ್ ಮಾಡಿರೋ ಬಗ್ಗೆ ವಿಡಿಯೋ ಶೇರ್. ನಾವಿಲ್ಲಿ ಬೇರೆ ಬೇರೆ ಥರದ ಸ್ಟಾಲ್ ಟೈಪ್ಸು ಮತ್ತು ಎಷ್ಟು ಜಾಗ ಇರುತ್ತೆ, ಅದರ ಸೈಜು ಮತ್ತು ಎಷ್ಟು ದುಡ್ಡು ಕಟ್ಟಬೇಕು, ನೀವು ಯಾವ ಸ್ಟಾಲ್ ತೊಗೋತಿದ್ದೀರಾ, ಅದಕ್ಕೆ ಎಷ್ಟು ದುಡ್ಡಿದೆ, ಎಷ್ಟು ಸೈಜ್ಗೆ ಎಷ್ಟು ದುಡ್ಡಿದೆ ಅಂತ ನೋಡೋಣ. ಇಲ್ಲಿ ಫ್ಯಾಬ್ರಿಕೇಟೆಡ್ ಸ್ಟಾಲ್ಸು ಅಂದರೆ ಇದು ಒಳಗಡೆ ಇರುತ್ತೆ, ಅಂದರೆ ಗೋಡೌನ್ ಒಳಗಡೆ ಫ್ಯಾಬ್ರಿಕೇಟ್ ಮಾಡಿರುತ್ತೆ. ಫ್ಯಾಬ್ರಿಕೇಟ್ ಮಾಡಿರೋ ಸ್ಟಾಲು 10x10 ಫೂಟು, ಇದಕ್ಕೆ 50,000 ಇದೆ. ಎಕನಾಮಿ ಸ್ಟಾಲು ಅಂದರೆ ಹೊರಗಡೆ ಟೆಂಪ್ರರಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಹಾಕಿ, ಅವು 10x10 25,000 ಹೊರಗಡೆ. ಆಮೇಲೆ ಎಕನಾಮಿ ಸ್ಟಾಲು 20 ಮತ್ತು 25, 20x25 ಫೀಟು, ಇದು 65,000. ಅಂದರೆ ನಿಮ್ಮ ಫಾರ್ಮ್ ಇಂಪ್ಲಿಮೆಂಟ್ಸ್ ಏನು, ಟ್ರ್ಯಾಕ್ಟರ್ ಏನು ಫಾರ್ಮ್ ಇಂಪ್ಲಿಮೆಂಟ್ಸ್, ಮಷಿನರಿ ಅಥವಾ ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಇರ್ತಾವಲ್ಲ ಅವನ್ನ ಎಕ್ಸಿಬಿಷನ್ ಮಾಡೋಕ್ಕೆ. ಮತ್ತು ಎಕನಾಮಿ ಸ್ಟಾಲು 10x25, ಅಂದರೆ ಸ್ಮಾಲ್ ನರ್ಸರಿ ಅಥವಾ ಪ್ಲ್ಯಾಂಟ್ಸು, ನೀವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ನು 10x10 ಒಂದು, ಮತ್ತು 10x15 ಒಂದು, ಅದು 10x25, ಇದಕ್ಕೆ 35,000. ಮತ್ತು ಓಪನ್ ಸ್ಪೇಸು ಅಂದರೆ ಓಪನ್ ಆಗಿರೋ ಸ್ಪೇಸ್ ಬೇಕು ಅಂದ್ರೆ ಕೂಡ 50x40 ಫೀಟ್ ಇರುತ್ತೆ. ಅಥವಾ ನಿಮ್ಮ JCB, ಟ್ರ್ಯಾಕ್ಟ್ರು ಮತ್ತು ಕಂಬೈನ್ ಹಾರ್ವೆಸ್ಟರ್ಸ್ ಎಲ್ಲ ಕಂಪ್ನೀಸ್ ತೊಗೊಂಡು ಬರ್ತಿರ್ತಲ್ಲ, ನಿಮಗೆ 1,50,000 ಇನ್ಕ್ಲೂಡಿಂಗ್ GST ಇರುತ್ತೆ. ಮತ್ತು ಫುಡ್ ಸ್ಟಾಲು ಅಂದರೆ ಊಟದ ಮಳಿಗೆಗಳಿರ್ತಾವಲ್ಲ, ಅದು 15x20 ಸ್ಪೇಸ್ ಬೇಕಂದರೆ 16,000 ಇನ್ಕ್ಲೂಡಿಂಗ್ GST ಕಟ್ಟಬೇಕು ನೀವು.